ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ನಾನು ನಮ್ಮ ಅಕ್ಕ ಇಬ್ಬರು ಕೂಡ ವಾಕಿಂಗ್ ಬಂದಿದ್ದೀವಿ. ಬೆಳಗಿನ ಜಾವ 5:30ಗೆ ಬಂದಿದ್ವಿ. ಕತ್ಲಿರೋ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ಸೊ ನಮ್ಮೂರಲ್ಲಿ ವಾಕ್ ಮಾಡ್ತಾಯಿದ್ರೆ ಆ ಒಂದು ತಂಪಾದ ಗಾಳಿ ತೊಗೊಳ್ತಾ ಇದ್ದರೆ ಎಷ್ಟು ಸುಂದರವಾಗಿರುತ್ತಂದರೆ ಆ ಫೀಲ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಹೇಗಿದೆ ಅಂತ ನೇಚರ್ ತೋರಿಸ್ತೀನಿ ನಿಮಗೆ. ನೋಡಿ ನೇಚರ್ ಹೇಗಿದೆ ಅಂತ. ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ಮನೆ. ಇದೆಲ್ಲ ಆ್ಯಕ್ಚುಲಿ ಹೊಲ ಗದ್ದೆನೇ. ಎಲ್ಲನೂ ಅವರವರು ಮೂಲ ಸ್ಥಾನಗಳಿಗೆ ಬಂದು ಮನೆ ಕಟ್ಕೊಂಡು ಶೆಡ್ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲೆಲ್ಲ ಕಬ್ಬು ಹಾಕಿದ್ದಾರೆ, ನೋಡ್ಬೋದು ನೀವು. ಇದು ನಮ್ಮೂರಲ್ಲಿ ಸ್ಟಾರ್ಟ್ ಆಗಿರುವಂಥ ಹೊಸದಾಗಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲು. ಸೊ ಆದಿನಾಥ್ ಕಾನ್ವೆಂಟು, ಚಿಕ್ಕ ಮಕ್ಕಳದು ನರ್ಸರಿ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಸ್ಕೂಲಲ್ಲಿ ಮಕ್ಕಳು ಅಳದೇ ಇರೋ ಥರ ಒಂದು ಆಟಿಕೆಗಳನ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಆಲ್ಮೋಸ್ಟು ಈ ಗೇಟ್ವರೆಗೂ ನಾವು ಬಂದಿರೋ ಜಾಗದಿಂದ 5 ಕಿಲೋಮೀಟ್ರ್ ಆಯಿತು. ಸೊ ವಾಕ್ ಮಾಡಿ ಹೇಗಿದೆ ನೋಡಿ ನೇಚರ್ ಎಲ್ಲ ಸೂಪರಾಗಿದೆ, ಕೂಲಾಗಿದೆ. ಇವತ್ತು ನಾನು ನಮ್ಮೂರು ಒಳಗೆ ಹೋಗ್ತಾ ಇದ್ದೀನಿ, ನಮ್ಮ ಅಜ್ಜಿ ಮನೆಗೆ, ಅಜ್ಜಿ ಇಲ್ದಿರೋ ಮನೆಗೆ. ಸೊ ಇದೆಲ್ಲ ಸ್ಕೂಲು. ನಾನು ಐ ಥಿಂಕ್ ಒಂದು 2 ಮಂತ್ಸ್ ಅಷ್ಟೇ ಕಲ್ತಿರ್ಬೋದು ನಮ್ಮ ಸ್ಕೂಲ್ ಬಿಟ್ಟು. ನಾನು ಕಲ್ತಿರೋ ಅಂಗನವಾಡಿ ಹಾಗೇ ಇದೆ, ಬಟ್ ಕಲರ್ ಮಾತ್ರ ಚೇಂಜ್ ಆಗಿದೆ. ಹಳೆದೆಲ್ಲ ನೆನಪಾಗತ್ತೆ ನೋಡಿದ್ರೆ. ಇಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬ ಓಡಾಡ್ತಿರೋಂಥ ಜಾಗ. ನೋಡ್ತಾ ಇದ್ದರೆ ಹಳೆ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇದೆ. ಸೊ ಮನೆ ಹತ್ತಿರ ಬರ್ತಾ ಇದ್ದಂಗೆ ಮನಸ್ಸು ತುಂಬ ಭಾರ ಆಗ್ತಾಯಿದೆ. ಯಾಕಂದರೆ ಮನೆ ಇದ್ದಾಗೆ ಇದೆ, ಮನೇಲಿದ್ದವ್ರು ಯಾರೂ ಇಲ್ಲ. ಸೊ ಖಾಲಿ ಮನೆ ನೋಡೋಕ್ಕೆ ಹೋಗ್ತಾಯಿದ್ದೀನಿ ನಾನು. ಸೊ ಊರಲ್ಲಿ ಹಳೆ ಜನ ಎಲ್ಲ ಸಿಗ್ತಾಯಿದ್ದಾರೆ, ಮಾತಾಡಿಸ್ತಿದ್ದಾರೆ. ಆವಾಗ ಹೆಂಗಾಗಿರೋರಿಗೆ ವಯಸ್ಸಾಗಿದೆ, ಎಲ್ಲರೂ ಚೆನ್ನಾಗಿ ಮಾತಾಡ್ತಿರೋದು ನೋಡಿ ಖುಷಿ ಆಗತ್ತೆ. ಆದರೆ ಒಂದು ಕ್ಷಣ ಅನಿಸುತ್ತೆ ಹಳೆ ಜೀವನನೇ ತುಂಬ ಒಳ್ಳೆಯದಾಗಿತ್ತು, ತುಂಬ ಚೆನ್ನಾಗಿದ್ವಿ ಆವಾಗ. ಇವಾಗ ಎಲ್ಲ ಫೆಸಿಲಿಟೀಸ್ ಇದ್ದರೂ ಕೂಡ ಅಷ್ಟೊಂದು ಚೆನ್ನಾಗಿರೋಕ್ಕಾಗ್ತಿಲ್ಲ, ಆರೋಗ್ಯವಾಗಿರೋಕ್ಕಾಗ್ತಿಲ್ಲ. ಸೊ ನೋಡೋಣ, ಮನೆ ಹತ್ತಿರ ಹೋಗ್ತಾ ಇದ್ದೀನಿ ಏನಾಗುತ್ತೆ ಅಂತ. ಇದೇ ನಮ್ಮ ಏರಿಯಾಗೆ ಹೋಗೋ ಜಾಗ, ದಾರಿ. ಯಾಕಂದರೆ ತುಂಬ ಮನಸ್ಸು ಭಾರ ಅನ್ನಿಸ್ತಿದೆ, ಬಟ್ ಹೋಗಲೇಬೇಕು. ಮೆಮೊರೀಸ್ ತುಂಬ ಇದೆ. ಸೊ ಇದೇ ನಮ್ಮ ಅಜ್ಜಿ ಮನೆ. ನಾವು ಯಾರೂ ಇಲ್ಲಿ ಆಲ್ಮೋಸ್ಟ್ 1-2 ವರ್ಷ ಆಯಿತು ಬಂದು. ಸೊ ಯಾವ ರೀತಿ ಆಗಿದೆ ನೋಡಿ, ಯಾರೂ ಇಲ್ಲ, ಕ್ಲೀನ್ ಮಾಡೋದಿಲ್ಲ. ಇದಿಷ್ಟು ನಮ್ಮದೇ ಜಾಗ. ಇದೆಲ್ಲ ಕ್ಲೀನ್ ಮಾಡಿಸಿ ಮನೆ ಕಟ್ಟಿಸ್ಬೇಕು. ಕೀ ತೆಗಿಯೋಣ ಹೇಗಾಗಿದೆ ನೋಡೋಣ. ಸೊ ಎಲ್ಲ ಹಂಚೆಲ್ಲ ಮುರಿದೋಗಿದೆಯಲ್ಲ ಮಾರಾಯ. ತುಂಬ ಪಾತ್ರೆಗಳನ್ನ ಮಾಡಿಟ್ಟಿದ್ರು ನಮಗೋಸ್ಕರ, ಫ್ಯೂಚರಲ್ಲಿ ಆಗುತ್ತಂತ. ಸೊ ಎಲ್ಲದನ್ನು ಇದರಲ್ಲಿ ಎಲ್ಲ ಕಟ್ಟಾಕಿದ್ದೀವಿ, ತುಂಬ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಸೊ ಇದರಲ್ಲಿದೆ ಇದೆಲ್ಲ ಪಾತ್ರೆ ಸಾಮಾನುಗಳೇ. ಎಲ್ಲ ಕೂಡ ಫ್ಯೂಚರ್ಗೆ ಆಗುತ್ತೆ ಮಕ್ಕಳಿಗೆ ಅಂತ ನಮ್ಮಮ್ಮ ಮಾಡಿದ್ದು. ದೆನ್ ಇದರಲ್ಲಿ ನಮ್ಮಮ್ಮನ ಸೀರೆ, ಇದು ತುಂಬ ಇದೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಒಂದು ಕ್ಷಣ ಮತ್ತೆ ಚಿಕ್ಕವರಾಗಬೇಕು, ಆಗಿದ್ದೆಲ್ಲ ಮರೆತು ಎಲ್ಲದನ್ನು ಪ್ರತಿಯೊಂದು ಮೊದಲಿನ ಥರ ಆಗಬೇಕು ಅನ್ನೋ ಥರ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಜೀವನ ಇಷ್ಟೇ, ಲೈಫು. ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಅದಕ್ಕೆ ಇರೋಷ್ಟು ದಿನ ಎಲ್ರಿಗೂ ಖುಷಿಯಾಗಿರಬೇಕು. ಸೊ ಇದೆಲ್ಲ ನಾವು ಯಾವಾಗ ಬಂದು ಯೂಸ್ ಮಾಡ್ತೀವಿ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ವರ್ಷದಿಂದ ಕಾಯ್ತಾನೇ ಇದೆ. ತುಂಬ ಪಾತ್ರೆ ಸಾಮಾನುಗಳು, ಇದರಲ್ಲೂ ಕೂಡ ಪಾತ್ರೆ ಸಾಮಾನಿದೆ. ಪ್ರತಿಯೊಂದರಲ್ಲೂ ಪಾತ್ರೆ ಅಷ್ಟೊಂದು ಹುಚ್ಚಿತ್ತಂದರೆ ನಮ್ಮ ಅಮ್ಮಂಗೆ. ಪಾತ್ರೆ ತೊಗೊಳ್ಳೋದು ಮಕ್ಕಳಿಗಾಗತ್ತೆ, ಮುಂದೆ ಆಗುತ್ತೆ ಫ್ಯೂಚರ್ಗೆ ಅಂತೇಳಿ ಎಲ್ಲ ಹೊಸ. ನಾನು ಅಂಗನವಾಡಿಯಿಂದ ಅಪ್ ಟು 1, 2, 3, 4ನೇ ಕ್ಲಾಸ್ವರೆಗೂ ಜಾಗ ಕಳೆದಿರೋ ಜಾಗ ಇದು.
ಸೊ ಇಲ್ಲಿ ತುಂಬ ಮೆಮೊರೀಸ್ ಇದೆ ನನಗೆ. ಈ ಮನೇಲಂತೂ ತುಂಬ ಮೆಮೊರೀಸ್ ಇದೆ. ಬಟ್ ಇದು ತುಂಬ ಹಾಳಾಗೋಗಿದೆ, ಬಿದ್ದೋಗಿದೆ. ಸೊ ಇದನ್ನೆಲ್ಲ ತೆಗೆದು ನಾವು ನೆಕ್ಸ್ಟ್ ಮನೆ ಕಟ್ಟಬೇಕಂತಿದ್ದೀವಿ ಇದೇ ಜಾಗದಲ್ಲಿ. ನಾನು 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಕಲ್ತಿರೋಂಥ ಸ್ಕೂಲು. ತುಂಬ ಚೇಂಜಸ್ ಆಗಿದೆ. ಸೊ ಇಲ್ಲೊಂದು ಸ್ಕೂಲ್ ಇತ್ತು, ಅದನ್ನು ಹೊಡೆದಾಕಿ ಹೊಸದು ಮಾಡಿದ್ದಾರೆ. ಸೊ ಅಲ್ಲಿ ಕೂತ್ಕೋತಿದ್ವಿ. ಅದಾದಮೇಲೆ ಇದು ಇದು ನಮ್ಮ ಸ್ಕೂಲು, ಪ್ರೈಮರಿ ಸ್ಕೂಲು.